ಪದವಿ ಕಾಲೇಜ್ ಸ್ಪಷ್ಟನೆ. BV5 ಕನ್ನಡ ಕರ್ನಾಟಕ ಸ್ಟೇಟ್ ನ್ಯೂಸ್ ಚಾನೆಲ್. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಗೊಳ್ಳಲಿದೆ. ಪಟ್ಟಣದಲ್ಲಿ ಮಂಜೂರಾದ ಸರ್ಕಾರಿ ಪದವಿ ಕಾಲೇಜು ಸ್ಥಳಾಂತರಗೊಳಿಸಲು ಹುನ್ನಾರ ನಡೆದಿದೆ ಎಂಬ ವದಂತಿಗಳಿಗೆ ಪಟ್ಟಣದ ನಿವಾಸಿಗಳು ಕಿವಿಕೊಡಬಾರದು ಎಂದು ಶಾಸಕ ವಿಠ್ಠಲ ಕಟಕದೊಂಡ ಸ್ಪಷ್ಟಪಡಿಸಿದರು. ಪಟ್ಟಣದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲಸವಿಲ್ಲದವರು ನಾನು ಚಡಚಣಪಟ್ಟಣಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನ್ನೂರು ಗ್ರಾಮಕ್ಕೆ ಸ್ಥಳಾಂತರಿಸುತ್ತೀನಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವುದು ವಿಷಾದನೀಯ ಎಂದರು. ಚಡಚಣದಲ್ಲಿ ಪದವಿ ಕಾಲೇಜು ಪ್ರಾರಂಭವಾಗಬೇಕು ಎಂದು ಮುಖ್ಯಮಂತ್ರಿ ಮತ್ತು ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹೇರಿ 26/6/2027ಕ್ಕೆ ಆಯವ್ಯಯದಲ್ಲಿ ಚಡಚಣಕ್ಕೆ ಪದವಿ ಕಾಲೇಜು ಮಂಜೂರು ಮಾಡಿಸಿದ್ದೇನೆ. ಒಂದು ವೇಳೆ ಬೇರೆ ಕಡೆ ಪದವಿ ಕಾಲೇಜು ಪ್ರಾರಂಭ ಮಾಡುವ ಉದ್ದೇಶ ನನಗಿದ್ರೆ ನಾನು ಚಡಚಣಕ್ಕೆ ಯಾಕೆ ಕಾಲೇಜು ಮಂಜೂರು ಮಾಡುತ್ತಿದ್ದೆ ಎಂಬ ಸಾಮಾನ್ಯ ಜ್ಞಾನವನ್ನಾದರೂ ನನ್ನನ್ನು ಟೀಕಿಸುವವರಿಗೆ ಇರಬೇಕಿತ್ತು ಎಂದರು. ಚಡಚಣಪಟ್ಟಣದಲ್ಲಿ ಕಾಲೇಜು ಪ್ರಾರಂಭಿಸಲು 5 ಎಕರೆ ಭೂಮಿಯನ್ನು ದಾನಿಗಳು ನೀಡಿದರೆ ಆ ಶಾಲೆಗೆ ಅವರ ಹೆಸರನ್ನು ಇಡಲು ಸಿದ್ಧ ಎಂದು ಚಡಚಣ ತಹಸೀಲ್ದಾರ್ ಸಂಜಯ್ ಇಂಗ್ಳೆ, ತಾಲೂಕು ಪಂಚಾಯಿತಿ ಇಒ ಅಶೋಕ್ ರಾಥೋಡ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಲ್ಲು ಗೋತ್ರ, ಉಪಾಧ್ಯಕ್ಷರಾದ ಇಲಾಯಿ ನದಾಫ್, ಇಬ್ರಾಹಿಂ ಸೌದಾಗರ್, ರಾಜು ಕೋಳಿ, ಪ್ರಕಾಶ್ ಗೌಡ ಪಾಟೀಲ್, ದೇವಪ್ಪ ಗೌಡ ಪಾಟೀಲ್, ಚಡಚಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್.ಡಿ. ಹಕ್ಕೆ ಉಪಸ್ಥಿತರಿದ್ದರು. ಹೋಗಿ ಮಾತಾಡಿ ಎಸ್ಟಿಮೇಟ್ ಎಲ್ಲ ಕೊಡ್ರಿ, ಪರಿಷ್ಕೃತ ಎಸ್ಟಿಮೇಟ್ ಎಷ್ಟೆಷ್ಟು ಮಾಡೀವಿ ಅಲ್ಲಿ ಕೊಡ್ರಿ. ಯಾಕಂದ್ರೆ ಚಡಚಣಪಟ್ಟಣದೊಳಗೆ ಒಂದು ಸ್ವಲ್ಪ ಹತ್ಯೆ ಆಗ್ತದೆ, ಆದರೂ ಸಹ ಸ್ವಲ್ಪ ಮನವೊಲಿಸಿ ಯಾರಿಗಾರೆ ಅಂಗಡಿ ಹೋಗ್ತಿತ್ತು ಅಥವಾ ಒಂದು ಕಟ್ಟಿ ಪಟ್ಟಿ ಹೋಗ್ತಿತ್ತು. ನಾವು ಒಂದು ಹೊಸ ಬ್ರಿಡ್ಜ್ನೂ ನಾ ಹೇಳಿನವ್ರಿಗೆ ಆ ಕಾಮನ್ ಬಿಲ್ ಟೈಪ್ ಬ್ರಿಡ್ಜ್ ಮಾಡಿದ್ರೆ ನಮ್ಮಲ್ಲಿ ಭಾಳ ಚಲೋ ಆಗ್ತದೆ ಅಂತ ಹೇಳಿ ನಾನು. ಯಾಕಂದ್ರೆ ನೋಡ್ಲಿಕ್ಕೆ ಚಂದ ಕಾಣ್ತೈತಿ. ಮುಂದೊಂದು ದಿವಸ ನಮಗೆ ಆ ಬ್ರಿಡ್ಜ್ ಸಿಗೋದು ಕಠಿಣ ಆಗ್ತೈತಿ. ನಮ್ಮವರೇ ಅದಾರ ಈಗ ಸದ್ಯ ಇದ್ದವರು. ಈಗ ನಾಯಕ್ ಅಂತ ಹೇಳಿ ಬಾಗಲಕೋಟದವರೇ ಅವರು, ಅದರಲ್ಲಿ ಬಾಸ್ ಲ್ಯಾಂಡ್ ಅಕ್ವಿಷನ್ ಅವು ಇವು ಎಲ್ಲ ಮಾಡಿಕೊಂಡು ಎಲ್ಲ ರೀತಿಯಿಂದ ನಡೆದೈತಿ. ಅದು ನನ್ನ ಅಧಿಕಾರದ ಅವಧಿಯೊಳಗೆ ಕಂಪ್ಲೀಟ್ ಮಾಡಿಸ್ತಿದ್ದಾರೆ. ಒಂದೇ ಒಂದು ದೀಡ್ ತಿಂಗಳೊಳಗೆ ನಿಮಗೆ ಇಲ್ಲಿ ಈಗಾಗಲೇ ಅವರು ಸರ್ವೆ ಮಾಡ್ಯಾರ, ಬಂದೆಲ್ಲ ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಎಲ್ಲ ರೀತಿಯಿಂದ ಸಶಕ್ತ KC ರಸ್ತೆ ಅದು KC ಪತ್ತರ ಅದಕ್ಕೆ ಅದು ಒಂದು ಸುಮಾರು ಕನಿಷ್ಠ ಏನಿಲ್ಲ ಅಂದರೂ 1000 ಮನೆ ಸ್ಟಾರ್ಟಿಂಗ್ ಕೊಡ್ತೀನಿ ಅಂತ ಹೇಳ. ನಮಗೇನು ನೀರಾವರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, MD ಇದ್ರಲ್ಲ, ಇಲ್ಲಿ ಬಂದಿದ್ರು ತಾವೆಲ್ಲ ನೋಡಿ ಭಾಳ ಮಾಡಿ ಎಮ್ ಡಿ ಅವರೇ MD ಆಗ್ಯಾರ. KP ಮೋಹನ್ ರಾಜ್ ಅಂತ ಹೇಳಿ ಅವರೇ MD. ನಮ್ಮದು MD ಇರೋದ್ರಿಂದ ನಮಗೆ ಪ್ಲಸ್ ಆಗೈತೆ ಅದು. ಯಾಕಂದ್ರೆ ಮೊದಲಿಡಿದು ನಾವು ಸಂಪರ್ಕನಾಗಿದ್ದೀವಿ. ಒಳ್ಳೆ ಮನೆಗಳನ್ನು ಕಟ್ಟಿ ಚಾವಿಗೆ ಹಾಕಿ ಮನೆ ಅವ್ರಿಗೆ ಕೊಡಬೇಕು ಅಂಥೇಳಿ ಯೋಚನೆ ಮಾಡೀವಿ. ಅದಕ್ಕೂ ಪ್ರಯತ್ನ ಮಾಡಿ ಆದರೆ 6 ಕಡೆ ಸ್ಲಮ್ ಮಾತ್ರ ಮಂಜೂರು ಮಾಡಿಸ್ಬಿಟ್ಟಿವಿ. ಮಂಜೂರಾತಿ ಸಿಕ್ಕಿದೆ, ಆದರೆ ಮನೆಗಳು ಕಟ್ಟಬೇಕಾಗ್ಯದ. ಟೌನ್ ಪಂಚಾಯತಿಯಿಂದ ಕಟ್ಟಬೇಕಾಗ್ತದೆ. ಟೌನ್ ಪಂಚಾಯತಿಗೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಕೊಡ್ತೀವಿ. ಜೊತೆಗೆ 619 ಮಾರ್ಕ್ಸ್ ಇದ್ದವ್ರಿ ನಮ್ಮಲ್ಲಿ ಅಂತಂದು ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಇಬ್ಬರು ಬರ್ತಾರೆ. ಯಾರಿಗೆ ಬಂದು ಅಂತ ಕೇಳಿದ್ರೆ ಹೆಣ್ಮಕ್ಳಿಗೆ ಇಬ್ಬರು ಗರ್ಲ್ಸ್ ಅದಾರ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆಯ್ತು ಮಾಡಿ ಅಂತೇಳಿ 11 ಕುರ್ಚಿ ಹಾಕ್ಲಾಕ ಹಚ್ಚಿದ್ದೆವು. 11 ಕುರ್ಚಿ ಹಾಕಿದ್ರೆ ಗಂಡಸರೇ ಒಂದೇ ಒಂದು ಹುಡುಗ ಲಾಸ್ಟಿಂದ. ಆದರೆ ಅಲ್ಲೆಲ್ಲ ನಮ್ಮ ತಂಗರ್ಯಾರೇ 10 ಮಂದಿ. ಅಂದರೆ ಶಿಕ್ಷಣ ತಿರುಗಲಾಕತ್ತದ. ಇದು ಮುನ್ನೂಡಿ ಅದ ಅಂತ ನನ್ನ ಅನಿಸಿಕೆ ಅದ. ನಾವು ಈಗ ಯಾಕೆ ಈಗ ಬರ್ತಾನಿಲ್ಲೇ ಪ್ರೆಸ್ ಮೀಟ್ನಾಗ ಯಾಕೆ ಹೇಳ್ತಾನಪ್ಪ ಅಂತ ಅನ್ಬೋದು ನೀವು. ಆದರೂ ಇದು ಸಮಾಜದ ಪರಿವರ್ತನೆ ಯುಗ ಅದ. ನಾಳೆ ನಮ್ಮ ಹುಡುಗರಿಗೆ ನಾವು ಹ್ಯಾಂಗೆ ಮನ್ಯಾಗ ಟ್ರೀಟ್ ಮಾಡ್ತೀವಿ ಅದ್ರ ಮ್ಯಾಗ ಕಾರಣ ಇರ್ತೈತಿ. ನಮ್ಮ ಹುಡುಗರು ಏನು ಮಾಡ್ಲಾಕತ್ತೇವೆ ಅನ್ನೋದು ತಾನೇ ಅದು ಸಮಾಜದ ಇದನ್ನೇ ಹೇಳ್ತೈತಿ. ಅಂದ್ರೆ ಹುಡುಗರು ಎಲ್ಲರೂ ನಾನೇನು ಹುಡುಗರು ಬೇಸಿ ಅಲ್ಲ ಅಥವಾ ಹೆಣ್ಮಕ್ಳ ಪರ ಅಲ್ಲ. ಹೆಣ್ಮಕ್ಳ ಪರನೇ ಬಿಡ್ರಿ ನಾವು ಎಲ್ಲರೂ ಸದ್ಯಕ್ಕೆ ಇಲ್ಲ. ನಾವು ಮನ್ಯಾಗ ಎಲ್ಲರ ಮನ್ಯಾಗ ಎಲ್ಲರ ಹೆಂಡತಿ ಮಾತು ಕೇಳೋರೇ ಇದ್ದೀವಿ. ಅದರ ಪ್ರಶ್ನೆ ಇಲ್ಲ. ಜಿಲ್ಲಾದೊಳಗೆ 0.6 ಇಷ್ಟು ಕಡಿಮೆ ಅಂತ ನಾವೆಲ್ಲ. ಇನ್ನು ಒಬ್ಬರು ಮಾತ್ರ ಪಾಸ್ ಆದ್ರೆ ನಂಬರ್ 1 ಬರ್ತಿತ್ತು ನಮ್ಮದು SSLC ಪರೀಕ್ಷೆಯಲ್ಲಿ. ಮತ್ತು 2ನೇ ಸ್ಥಾನ. ಎಲ್ಲ ರೀತಿಯೂ ಒಟ್ಟಿನಲ್ಲಿ ಇದು ಅಭಿವೃದ್ಧಿ ಆಗಲಾಕಂತೈತಿ ಅಂತ ನನ್ನ ಅನಿಸಿಕೆ ಐತಿ. ವಸತಿ ನಿಲಯ ಪ್ರಾರಂಭ ಆಗ್ತದೆ. ಮತ್ತು ಪ್ರಜಾಸೌಧ ತಮ್ಗೆ ಗೊತ್ತೈತಿ. ಈಗಾಗಲೇ ಆ ಪ್ರಜಾಸೌಧಕ್ಕಾಗಿ ಸ್ವಲ್ಪ ಮಣ್ಣು ಭಾಳ ಡೀಪ್ ಐತಿ. ಫೌಂಡೇಶನ್ ₹1,00,000 ಮಂಜೂರಿದ್ದು
ಆದ್ರೆ ನಾವು 13,60,00,000 ರೂಪಾಯಿ ಕೊಟ್ಟರೆ ಒಳ್ಳೆ ಬಿಲ್ಡಿಂಗ್ ಆಗ್ತದೆ ಯೋಚನೆ ಮಾಡಿ ಎಸ್ಟಿಮೇಟ್ ಕೊಟ್ಟು ಕಳಿಸಿದ್ರು. ಒಬ್ಬರು ಕೇಳಾನೆ ಅವ್ರು ಏನು ಹೇಳಿದ್ರು, ಕಂದಾಯ ಸಚಿವರು ಒಬ್ಬರು ಕೇಳಾನೆ ಎಲ್ಲರೂ ಕೇಳ್ತಾರಪ್ಪ, ಈಗಂತೂ ಬೇಡ, ಈಗ ಇದ್ದಟ್ಟೆ ಕಟ್ಕೋರಿ, ಮುಂದೆ ಅದಕ್ಕೆ ಏನಾರೇ ಮಾಡ್ತೀನಿ ಅಂತ ಹೇಳ. ಆದರೆ ಆ್ಯಕ್ಚುಲಿ ಅದು ನಾವು 13 ಕೋಟಿ ಹೆಚ್ಚಾಗಿತ್ತಿಲ್ಲ, 13 ಕೋಟಿ ಹೆಚ್ಚಿಗಿದ್ದ ಎಸ್ಟಿಮೇಟ್ ಆಗಿತ್ತು. ಅಷ್ಟು ಕೊಟ್ಟರೆ ಭಾಳ ಸುಂದರವಾದಂಥ ನೂತನ ಜೊತೆಗೆ ಬಸ್ ಸ್ಟ್ಯಾಂಡ್ ಸದ್ಯಕ್ಕೆ ರಿಪೇರಿ ಮಾಡುವಂಥ ಕೆಲಸ ಆಗ್ತಿತ್ತು. ಇದು ಗೊತ್ತೈತೆ ನಮಗೆ, ಇಲ್ಲಿ ಮಂಜೂರಾಗಿ ಭಾಳ ವಿಷಯದ ಜಗಾನೇ ಇಲ್ಲ, ಯಾರೂ ಜಾಗ ಕೊಡಲ್ಲ ಯಾರ. ಈಗ ಮನೆ ಜಾಗ ಕೊಟ್ಟಾರ, ಅದನ್ನು ಪ್ರಾರಂಭ ಆಗ್ತೈತಿ. ಜೊತೆಗೆ ಇವತ್ತು ಕೋರ್ಟ್ನು ಮಂಜೂರಾಗ್ಯದ, ಇಲ್ಲಿ ಕೋರ್ಟ್ ಸದ್ಯಕ್ಕೆ ಜಾಗ ಕೊಟ್ಟಾರ. ಉಪಾಧ್ಯಕ್ಷರೇ, ಪಂಚಾಯತಿ ಎಲ್ಲ ಸದಸ್ಯರೇ, ಅವರಿಗೆ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ, ಆತ್ಮೀಯ ಸ್ನೇಹಿತರೆ, ಅವರಿಗೆ ಪತ್ರಿಕಾ ಮಾಧ್ಯಮದ ಗೋಷ್ಠಿಯ ಉದ್ದೇಶ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಂದೇ ಸುಳ್ಳನ್ನು ಮೊದಲನೇ ದಿನದಿಂದ ಸತ್ಯ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಪಾಲ್ಗೊಳ್ಳಲು ನಾನು ನಿರ್ಧರಿಸಿದ್ದೇನೆ. ಆದಾಗ್ಯೂ ಕೂಡ ನನ್ನ ಹಾಗೂ ಚರ್ಚಾ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದ ಕಾರಣ ಇಂದು ನಾನು ಪತ್ರಿಕಾಗೋಷ್ಠಿ ಮೂಲಕ ಈ ಗೊಂದಲಗಳಿಗೆ ತೆರೆಯ ಹೊಂದೈತಿ. ಚರ್ಚಾಣ ಪಟ್ಟಣ ಸುಮಾರು ಚರ್ಚಾಣಕ್ಕೂ ನನಗೂ 30 ವರ್ಷದ ಸಂಬಂಧ ಐತಿ. ಚರ್ಚಾಣದಾಗ ಎಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ, ಏನಿಲ್ಲ ಅಂತ ಹೇಳಿ ಯೋಚಿಸಿ ಹೆಜ್ಜೆಯನ್ನು ಇಟ್ಟು ಹೋದ ಬಜೆಟ್ನಲ್ಲಿ ಹೋದ ಬಜೆಟ್ನಲ್ಲಿ ಚರ್ಚಾಣ ಪಟ್ಟಣದ ಅಭಿವೃದ್ಧಿಗಾಗಿ ಹಲವು ಇಲಾಖೆಗಳ ಹಲವಾರು ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಳಮಟ್ಟದ ಕಾರ್ಯರೂಪಕ್ಕೆ ತಂದಿರುತ್ತೇನೆ. ಹಾಗೂ ಚರ್ಚಾಣ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಶೈಕ್ಷಣಿಕ ಕ್ಷೇತ್ರ ಪ್ರಗತಿಯಲ್ಲಿ ಸಾಧಿಸಲು ಎಜುಕೇಷನ್ ಹಬ್ ಅಂದರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಒಂದೇ ಸೂರಿನಡಿಯಲ್ಲಿ ಪ್ರಾರಂಭಿದ್ದೇನೆ. ಯಾಕಂದ್ರೆ ತಮ್ಗೆ ಗೊತ್ತಾಯ್ತು, ಇವತ್ತು ಈ ಚರ್ಚಾ ಪರ್ಟಿಕ್ಯುಲರ್ ಒಂದೊಂದು ರೆಸಿಡೆನ್ಷಿಯಲ್ ಅಂದರೆ ಬಹುಶಃ ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಹಿಡಿದು ಅದ್ರಾಗ 3 ಭಾಷೆಗಳನ್ನ ಕಂಪಲ್ಸರಿ ಪತ್ರಿಕೆಯಲ್ಲಿ ಓದಿದ್ರು, 3 ಭಾಷೆಗಳು ಕಂಪಲ್ಸರಿ ಇರಬೇಕು ಅಂತ ಹೇಳಿದ್ದಾರೆ. ಅದೇ ತೆರನಾಗಿ ಇವತ್ತು ನಾವು ಅಬ್ದುಲ್ ಆಜಾಮ್ ಅಲ್ಪಸಂಖ್ಯಾತರು ಮತ್ತು ಶ್ರಮಿಕರು ಭಾಳಷ್ಟು ಜನ ಇಲ್ಲಿ ದುಡಿಯೋರೇ ಹೆಚ್ಚದರ. ಆ ಶ್ರಮಿಕರ ಮಕ್ಕಳಿಗಾಗಿ ವಿಶೇಷ ಅನುದಾನದಲ್ಲಿ ವಿಶೇಷ ಯೋಜನೆಯಲ್ಲಿ ಲಾಡ್ ಅವರು ನಮ್ಮ ಸ್ನೇಹಿತರು ಅವರ ಕಡೆಯಿಂದ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಚರ್ಚಾಣದೊಳಗೆ ಅದರ ಪರ್ಟಿಕ್ಯುಲರ್ ಚರ್ಚಾಣದೊಳಗೆ ಶಾಲೆ ಆಗಬೇಕು ಅಂತ ಕೇಳಿದಾಗ ಎಸ್ ಅಂತ ಹೇಳಿ ಸುಮಾರು ಅವರು ಈಗಾಗಲೇ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಮತ್ತು ಶ್ರಮಿಕ ಶಾಲೆಯು ಪ್ರಾರಂಭ ಆಗಿ ಕಾರಣೀಕರ್ತರಾದಂಥ ಲಾಡ್ ಅವರಿಗೆ ನಾನು ಚರ್ಚಾಣದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಗಲಿ, ಭಾರತ ವೈಭವ ನ್ಯೂಸ್, ಚಡಚಣ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.